ಅಂತೂ ಬೈಕ್ ಕ್ಲೀನ್ ಆಯಿತು. ನೆಕ್ಸ್ಟ್ ಏನು ಪ್ಲ್ಯಾನ್? ಈ ಸಾಕ್ಷಿ ಬಡ ಬಡ ಕಡ್ಲ ಎಷ್ಟೊತ್ತ ಹೂ ನೋಡ್ಕೊತ ಕುಂಡಿರ್ತಿ. ಹೂ ಖಾಲಿ ಆಗಕ್ಕೆ ಬಂತ್ವ. ನಿಂದಿನ್ನೂ ಯೋಚನೆ ಮಾಡಿದ್ನು ಇವತ್ತು. ಯಾವಾಗಿಂದ ನೋಡತ್ತೆ ನಾನು ಏನಿಲ್ಲ, ಹಂಗೆ ಸುಮ್ಮನೆ ಕುಂತೀನಿ. ಏನೋ ಯೋಚನೆ ಮಾಡತ್ತೀನಿ. ಏನಿಲ್ಲ ತಗೋ, ಹಂಗೆ ಕುಂತೀನಿ. ಯವ್ವ ಈಗ ಏನಿಲ್ಲ ಅನ್ನೋ ಮಾತು ಕೇಳಿ ನನಗೆ ಯಾಕೋ ಅನುಮಾನ ಬರತ್ತೈತಿ. ಏನೋ ಐತಿ ಮನಸ್ಸಿನಾಗ, ಆದ್ರೆ ಈಗ ಏನೋ ಹೇಳ್ವಳ ನೋಡು. ಅಲ್ಲ, ನೀ ಯಾವಾಗಲೂ ನನ್ನ ಮೇಲೆ ಬರ್ಬೇರೆ ಅನುಮಾನ ಪಡ್ತೀನಿ ನೋಡಪ್ಪ. ಏನಪ್ಪ ನೀ ಏನು ಯೋಚನೆ ಮಾಡ್ತಾರ? ಹಂಗೆ ಸುಮ್ಮ ಮಾತಾಡ್ರೆ ಆಯ್ತೇನ? ಅನುಮಾನ ಅಲ್ಲವಾ ತಂಗ್ಯವ, ನಿನ್ನ ಮುಖ ನೋಡ್ರೆ ನಿನ್ನ ಮನಸ್ಸಿನಾಗ ಏನೈತೆ ಅನ್ನೋದು ನಂಗೆ ಗೊತ್ತಾಕಿತ್ತು. ನಿನ್ನ ಸಣ್ಣಾಗಿದ್ದಾಗ ನೋಡತ್ತೇನೆ ಅಷ್ಟು ನನಗೆ ಗೊತ್ತಾಗೋದಿಲ್ಲ. ಓ ಬಾರಪ್ಪ, ನನ್ನ ಮುಖ ಏನು ಅಷ್ಟು ಕ್ಲಿಯರಾಗಿ ಗೊತ್ತಾಕೈತಿ? ನಿಂಗೆ ಮುಖ ನೋಡಿ ಏನೈತೆ ಅನ್ನೋದು ಗೊತ್ತಾಕೈತಿ ಬಿಡು. ಎಲ್ಲರ ಮುಖ ನೋಡಿ ನೋಡಿ ಮನಸ್ಸು ಓದ್ತಿರ್ತಿ ಬಿಡ್ನಿ. ಹಾಗೆಲ್ಲ ಏನಿಲ್ಲ. ಅದು ನೀನು ಸಣ್ಣಾಗಿದ್ದಾಗಿಂದ ನೋಡಿಲ್ಲನ. ನೀ ಅಳೋಕೆ ಮುಂಚೆ ಯಾಕೆ ಅಳ್ತಿ ಅನ್ನೋದು ಗೊತ್ತಾಕೈತಿ, ನೀನು ಆಗೋಕೆ ಮುಂಚೆ ಯಾಕೆ ನಗ್ತಿ ಅನ್ನೋದು ಗೊತ್ತೈತಿ. ನಿನ್ನ ಮನಸ್ಸಿನಾಗ ಏನೈತೆ ಅನ್ನೋದು ಗೊತ್ತಾಕೈತಿ. ಬಟ್ ಏನೋ ಒಂದು ಐತಿ, ನೀ ಹೇಳವಲ್ಲ ನೋಡಷ್ಟ. ಏನೋ ನೋವು ಇಟ್ಕೊಂಡು ಕುಂತೀನಿ. ನೀವಿಬ್ಬರು ಎಷ್ಟು ಅರ್ಥ ಮಾಡ್ಕೋದು ನೋಡ್ರಿ ಅಪ್ಪ. ಮನೆಯಾಗ ಎಷ್ಟು ಖುಷಿ ತುಂಬ್ತೈತಂದು. ಅಣ್ಣನ ತಂಗಿ ಅರ್ಥ ಮಾಡ್ಕೋದು, ತಂಗಿ ನಾನು ಅರ್ಥ ಮಾಡ್ಕೋದು, ಕಣ್ ತುಂಬ್ತಾವ್ ನೋಡಿ. ಯವ್ವ ಈಗ ಎಷ್ಟು ದೊಡ್ಡಾಕಿ ತಂಗಿ ಆದ್ರೂ ನನಗೆ ಸಣ್ಣ ಮಗುನ ಅಷ್ಟೇ ಹೇಳಬಲ್ಲೆನ. ಅಣ್ಣ ನಿನ್ನ ಜೀವನದಾಗ ಏನು ಫಸ್ಟ್ ಆದರೂ ಈ ಅಣ್ಣಗ ನೋಡುವ ನೀ ಮೊದಲು ಹೇಳಬೇಕಾಗಿದ್ದು. ಆಯ್ತಣ್ಣ. ಏನ್ರಿ ಇವತ್ತು ಕನ್ಕಿಗೆ ಹೋಗಂಗಿಲ್ಲ? ಇಲ್ಲಿ ಬಿಡ್ಲೆ ಮಾರೈತಿ, ಇವತ್ತು ಕಣಿಕಿಲ್ಲ. ನಾಳೆ ತು ಹೋಗ್ಬೇಕಾ? ಒಬ್ಬ ನಮ್ಮ ದೋಸ್ತಿಗೆ ಭೇಟಿಯಾಗಿ ಬರ್ಬೇಕು. ಅಲ್ಲೊಂದು ಕಣಿಕೆ ತತ್ತ ನೋಡ್ಕೊಂಡು ಬರಕ್ಕೆ ಹೊಂಟಿವಿ. ತರಕೇನು ಹೊಂಟಿಲ್ಲ, ಅಷ್ಟೇ ಹೋಗಿ ಬರ್ತಾನೆ. ಇವತ್ತೇನಿಲ್ಲ. ಹಾಂ ಸರಿ, ಹಂಗಾರ ಅಲ್ಲಿ ನಿಮ್ಮ ಮಗ ಬಂದು ಏನೇನು ಮಾಡ್ತಾನೆ ಕೇಳೋ ಅನ್ಸು. ಏನು ಮುಂದೆ ನೌಕರಿ ಹಿಡಿದೈತು, ಏನು ಹಿಂಗೆ ಮನ್ಯಾಗ ಕುಂತಿರ್ತಾನೋ, ಏನು ಓದೇನೋ ಏನಿಲ್ಲ ಅನ್ನೋದು ತಿಳಿವತ್ತು. ಏನು ಮಾಡ್ತಾನೆ ಕೇಳೋ ಅನ್ಸು. ಸುಮೀರಿ ನೀವು. ನನ್ನ ಮಗ ಎಲ್ಲ ಶಾಣೆದಾನ. ಇವತ್ತು ಇಡ್ಲಿಕ್ಕರ ಮುಂದಾರ ನೌಕರಿ ಹಿಡಿತಾನೋ. ನೀವು ಒಬ್ಬಕ್ಕೆ ನೋಡ್ಬೇಕವ್ವ ನಾನು ಹಿಡೇಕಂದ್ರೆ. ಮುದ್ದು ಮಾಡ್ಮೇಲೆ ತಲೆ ಮೇಲೆ ಕುಣಿಸ್ಕೋತಾರ ಕುಂಡ್ರು ನೀ. ಹಂಗೆಲ್ಲ ಏನಿಲ್ಲಪ್ಪ. ಇನ್ನಟ್ ಮಕ್ಕೋಬೇಕಲ್ಲ, ಎಷ್ಟು ಬೇಗ ಎದ್ದು ನೋಡಿ ಇವತ್ತು. ರಾತ್ರಿ ಬೇಗ ಮಲ್ಕೊಂಡಿಲ್ಲ, ಅದಕ್ಕೆ ಬೇಗ ಇದ್ದೇನೆ ಅಷ್ಟೇ, ಮತ್ತೊಂದು ಏನಿಲ್ಲ. ಅದ್ರ ಕೆಲಸದ ಬೆಲೆನೇ ಏನು ಗೊತ್ತಿಲ್ಲ, ನಿಂಗೆ ಜೀವನದ ಬೆಲೆನೂ ಗೊತ್ತಿಲ್ಲ. ಮಕ್ಕೋದು ಹೇಳೋದು ಅಷ್ಟೇ ನಿಂದು. ಯಾಕಂದ್ರೆ ಸುಮ್ಮೀರಿ, ನನ್ನ ಮಗಗೆ ಸುಮ್ಕೊಂಡು ನೀವು ಹೋಗ್ಬಾರ್ದು ನಿಮ್ಮ ಕೆಲ್ಸಕ್ಕೆ. ನನ್ನ ಬೇದ್ ಸಾಕಕ್ಕೆ ನೋಡ್ನಿ. ನೀ ಹೇಳೋದೆಲ್ಲ ಮತ್ತು ನಂಗೆ ನೆನಪದಾವಪ್ಪ. ಯಾಕೆ ಟೆನ್ಷನ್ ಮಾಡ್ಕೋತಿ? ಎಲ್ಲ ನಂಗೆ ಗೊತ್ತೈತಿ. ನಂಗೆ ಕೆಲಸ ಎಲ್ಲ ಮಾಡ್ತೇನೆ, ಎಲ್ಲ ಅರ್ಜಿ ಹಾಕಿನ. ಟೆನ್ಷನ್ ತಗೋಬೇಡ. ಯಾವ ಕೆಲಸ ಹೇಳ್ಪ? ಆಯ್ತು ಹಾಕಿನ ತಗೋ, ಬಂದಿನ ಹೇಳ್ತೇನೆ ಸಕ್ಸಸ್ ಆದಿನ. ಆದ್ರೆ ನೀ ಹೇಳ್ಕೊಟ್ಟು ಮಾತು ನಂಗೆ ನೆನಪೈತಿ. ಹಣ ಹೋದ್ರೂ ಪರವಾಗಿಲ್ಲ, ಅದ್ರ ಮನುಷ್ಯನ ಹೆಸರು ಕೆಡಿಸ್ಕೋಬಾರ್ದು ಅಂತಂದು ಆ ಲೈನ್ ಒಳಗೆ ನಡಿಲತ್ತೇನ ಅಷ್ಟೇ. ಹತ್ರ ಅಂತೇನಪ್ಪ, ಯಾರ್ದು ನಂಬಿಕೆ ಕಳ್ಕೊಬೇಡ ನೀವು ಅಷ್ಟು ಜೀವನದಾಗ. ಎಂತ ಕಳ್ಕೊತಿ ಅಂದ ಸೋತಂಗೆ ನೋಡ್ಪ. ಹಾಂ ಆಯ್ತಪ್ಪ. ಆಯ್ತು ತಗೋಲಿ, ನಾ ಹೋಗ್ತೀನ. ಹೋಗ್ತೇನೆ ಅಲ್ರಿ, ಹೋಗಿ ಬರ್ತೇನೆ. ಹಾಂ ಸರಿ. ಇಷ್ಟ ಮಾಡ್ತೇನೆ ಅಪ್ಪ. ಬೇಡ, ಇನ್ನೊಂದು ಸ್ವಲ್ಪ ನಿಂತು ನೋಡ್ತೇನೆ. ಹಿಂಗೇನೋ ಕೇಳೋದಿತ್ತು. ಇವ್ರ ತೀರ್ಕೊಂಡ್ಲ ಬಸ್ಸುಗಳು ತಂಗಿ ಮಾಯನ್ ಬಗ್ಗೆ ಒಂದು ಸ್ವಲ್ಪ ಕೇಳಬೇಕಾಗಿತ್ತು. ಅದೆಲ್ಲ ನಿನಗೆ ಯಾಕೆ ಬೇಕಾ? ಸುಮ್ಮಿರಕ್ಕೆ ಬರಂಗಿಲ್ಲ. ಹಂಗಿಲ್ವೇ, ಸುಮ್ಮ ಹಂಗೆ ಕ್ಯೂರಿಯಾಸಿಟಿಗೆ. ಏನು ಕ್ಯೂರಿಯಾಸಿಟಿ ಇಲ್ಲ. ಸುಮ್ಮನೆ ನಿನ್ನ ಕೆಲಸ ಇಟ್ಟೈತೆ ಮಾಡ್ಕೊಂಡಿರು. ಇನ್ನೊಂದು ಮಾತು ಹೇಳ ನಿಮ್ಮ ಅಪ್ಪ ನಿನ್ನೆ. ಏನ? ನಿನ್ನ ಕೂಡ ಇರ್ತಾನಲ್ಲ ಬಸ್ಸು ಮಾಯಾಗೋಳ ತಮ್ಮ. ಅವನ ಬಗ್ಗೆ ನಿಂಗೆ ಏನು ಅನಿಸ್ತೈತಿ? ಚಲೋ ಅದಾನ ಹುಡುಗ. ನಮ್ಮ ದೋಸ್ತೊಳಗೆ ಮಾತ್ರ ಚಲೋ ಅದ ನೋಡಿ. ಅವ್ನ ಗುಣ ಎಲ್ಲ ಅರದು ಕುಡ್ದೇವು ನಾವು. ಹಂಗೇನು ಸುಮಾರಿಲ್ಲ, ಯಾರಿಗೆ ಅನ್ಯಾಯ ಮಾಡಾವಿಲ್ಲ, ಏನಿಲ್ಲ. ಚಲೋ ಅದಾನ. ಯಾಕೆ? ನಿಮ್ಮ ಅಪ್ಪ ಹುಡುಗಗೆ ನಮ್ಮ ಪೂಜಾನ್ ಕೊಡ್ಬೇಕಂತ ಮಾತಾಡತ್ತಿದ್ದ, ಅದಕ್ಕೆ ಕೇಳೀನಿ. ಚಲೋ ಐಡನ ಕೊಡ್ಬೋದೇವು ನಂಬಿ. ಹುಡುಗ ಚಲೋ ಅದಾನ, ಗುಣ ಚಲೋ ಐತಿ, ಟೀಚರ್ ನೌಕರಿದಾಗ ಅದಾನ. ಇನ್ನೂ ಏನು ಬೇಕು ಕೊಡ್ಬೋದು. ಹೊಲಾನು 20 ಎಕರೆ ಹೊಲ ಐತಿ. ಮನೆ ಒಂದು ಹಳಿದೈತೆ ಅಷ್ಟ. ಮನೆ ಏನಿಲ್ಲ ಅಂತ ಏನಿಲ್ಲ, ಹಳಿ ಮನೆ ಐತೆ ಅಷ್ಟ. ಕೊಡ್ಬೋದು ನೋಡ್ಬಿ ನಂಬಿ. ಹಂಗೆ ನಿಮ್ಮ ಅಪ್ಪನ ಕೂಡ ಮಾತಾಡ್ತೀನ. ಏನು ಅಕ್ಕಿ ಮುಂದಿಗೆ ನನ್ನಕ್ಕೆ ಹೋಗ್ಬಿಡ, ಈಗ ಸುಮ್ಮಿದ್ ಬಿಡ್ನಿ. ಹಾಂ ಆಯ್ತು ಹೇಳ್ಬಿ. ಸಾಕ್ಷಿ ಗುಡಿ ಕಡೆ ಬಾ ಅಂದೇನ, ಬರ್ತಾಳೋ ಇಲ್ಲೋ ಗೊತ್ತಿಲ್ಲ. ಒಂದ್ಸಲ ಹೋಗಿ ಭೇಟಿಯಾಗಿ ಬರ್ತೀನಿ. ಇಷ್ಟೊತ್ತಾಯ್ತು ನಾ ಬಂದು, ಇನ್ನೂ ಬಂದಿಲ್ಲಲ್ಲ. ಬರ್ಬೇಕಾಗಿತ್ತು ಇಷ್ಟೊತ್ತಿಗಾಗಿ. ಇಲ್ಲಿಗೆ ಯಾಕೆ ಬರೋಕೆ ಹೇಳಿದ್ರಿ? ನಾ ಹೇಳಿದ್ದು ಏನು ಮಾಡಿ ಸಾಕ್ಷಿ? ಏನಾರ ಯೋಚನೆ ಮಾಡಿದಿ? ಹಾಂ ರಘು, ಬಟ್ ಹಾಗೆಲ್ಲ ಇದು ಮಾಡ್ಕೋಬೇಡ. ನಿನ್ನ ಮೇಲೆ ಏನು ಪ್ರೆಷರ್ ಇಲ್ಲ. ಹಂಗೆ ನೀನು ಒಪ್ಕೋಬೇಕಂತಲೇ ಏನಿಲ್ಲ. ಬಟ್ ನಿನ್ನ ಮನಸ್ಸು ಏನು ಹೇಳ್ತಾ ಅದು ಭಾಳ ಇಂಪಾರ್ಟೆಂಟ್ ಆಕೈತಿ. ಒಂದ್ಸಲ ನಿನ್ನ ಮನಸ್ಸು ಮತ್ತೆ ಕೇಳ್ಬೋದಲ್ಲ ನೀ ಯಾಕೆ ಇಷ್ಟು ನಂಬಿಕೆ ಇಡತ್ತಿ ನನ್ನ ಮೇಲೆ? ನಾ ಅದನ್ನ ಕಳ್ಕೊತೇನೆ ನಾನು, ಭಯ ಆಯ್ತು ನಮ್ಗೆ. ನೀ ಕಳ್ಕೊಳ್ಳಲ್ಲ, ನಂಗೆ ಗೊತ್ತೈತಿ. ಯಾಕಂದ್ರೆ ನಿನ್ನ ಮನಸ್ಸು ಏನು ಅನ್ನೋದು ನನಗೆ ಗೊತ್ತೈತಿ. ಬರೀ ನೀವು ಒಳ್ಳೇದೇ ಯೋಚನೆ ಮಾಡ್ತಿ. ನನ್ನ ಬಗ್ಗೆ ಅಂತೂ ಇನ್ನೂ ಜಾಸ್ತಿ ಒಳ್ಳೇದು ಯೋಚನೆ ಮಾಡ್ತೀನಿ. ಅದಷ್ಟು ನಂಬಿಕೆ ನಂಗೆ. ಆದರೆ ನಾನು ಅಣ್ಣನ ಒಪ್ಪಿಗೆ ಇಲ್ಲದೆ ನಾ ಅಂತೂ ಮುಂದುವರಿಯಂಗಿಲ್ಲ. ನಿನ್ಗೆ ಯಾರು ಮುಂದುವರಿ ಅಂದರು? ನಿಮ್ಮ ಅಣ್ಣನ ಒಪ್ಪಿಗೆ ನಿನಗೆ ಎಷ್ಟು ಇಂಪಾರ್ಟೆಂಟ್ಲ, ನನ್ನ ಗೆಳೆಯ ಅವ್ನ ಒಪ್ಪಿಗೆ ಕೂಡ ನನಗೂ ಅಷ್ಟೇ ಇಂಪಾರ್ಟೆಂಟು. ಅವ್ನು ಬಿಟ್ಟು ಏನೂ ಇಲ್ಪ. ಆದರೆ ಅಣ್ಣಾಗಿದ್ನ ಹೆಂಗೆ ಹೇಳ್ಬೇಕು ಅನ್ನೋದು ನಂಗೆ ಗೊತ್ತಾಗುತ್ತೆ. ಹೇಳಿದ್ರೆ ಏನು ಅನ್ಕೋತಾನ ಅನ್ನೋ ಭಯ. ಹಾಗೆಲ್ಲ ಏನು ಅನ್ಕೊಳಂಗಿಲ್ಲ. ಪಾಸಿಟಿವ್ ಥಿಂಕ್ ಮಾಡ್ತಾನೆ. ಅವ್ನು ಗೊತ್ತಾಕೈತೆ ನಮ್ಮ ಪರಿಸ್ಥಿತಿ ಏನು ಅನ್ನೋದು. ಅದ್ರೊಳಗೆ ನಾ ಇಷ್ಟಪಡತ್ತೇನೆ ಅಂದ್ರೆ ಕೊಡೋಲ್ದಂತೂ ಸರಿಯಂಗಿಲ್ಲ.
ನೀ ಹಂಗೆ ಅನ್ಕೊಂಡು ಅದ್ರ ಅಲ್ಲಿ ಏನೈತೆ ಅನ್ನೋದು ಯಾರಿಗೆ ಗೊತ್ತೈತಿ, ಅವ್ನ ಮನ್ಸೊಳಗೆ ಏನೈತೆ ಅನ್ನೋದು ಯಾರಿಗೆ ಗೊತ್ತೈತಿ. ಬಿಡ್ಲೆ ನಂಗೆ ಗೊತ್ತೈತಿ. ಇನ್ನೊಂದು ಮಾತು ನಿಂಗೆ ಹೇಳ್ತೇನೆ, ಬಟ್ ಈಗ ಬೇಡ, ಅದಕ್ಕೊಂದು ಟೈಮ್ ಬರಲಿ ಅವಾಗ ಹೇಳ್ತೀನಿ. ಇಲ್ಲ ಏನು ಹೇಳ್ಬೋದಲ್ಲ ನೀ ಈಗ ನಂಗೆ. ಟೈಮ್ ಬರ್ತೈತೆ ತಗೋ ಹೇಳ್ತೀನಿ, ಬಟ್ ನಾ ಹೇಳಿದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡ್ಬೇಕು ನೀ ಸೀರಿಯಸ್ ಆಗಿ. ಆದ್ರೆ ಇಷ್ಟು ನಂಬಿಕೆ ಇಡಬೇಡಪ್ಪ, ನಂಗೆ ಭಯ ಆಕೈತಿ. ಯಾಕೋ ನಿನ್ನೆಯಿಂದ ಪೂಜಾ ಮುಖ ಸಾನ್ ಮಾಡ ಏನು ಅನ್ನೋದು ತಿಳಿವತ್ತು. ಇನ್ನೊಂಚೂರು ಅರ್ಥ ಗೊತ್ತು ಯಾಕೆ ಏನು ಅನ್ನೋದು ಹೇಳ, ಏನಾಗೈತೆ ಅನ್ನೋದು ಹೇಳ ಒಂದು ಸ್ವಲ್ಪ. ಏನು ನೀನಾರು ಸಮಾಧಾನ ಹೇಳಿ ಕೇಳ. ಟ್ರೈ ಮಾಡ್ತೇನೆ, ಬಟ್ ನನ್ನ ಬಗ್ಗೆನ ನಂಗೆ ಯೋಚನೆ ಮಾಡೋಕ್ಕಾಗತ್ತೆ. ಆಕಿನೇನು ಹೋಗಿ ಕೇಳಿ ನನ್ನ ಲೈಫ್ ಬಗ್ಗೆ ನನಗೆ ಡಿಸಿಷನ್ ತೊಗೊಳಕ್ಕಾಗತ್ತೆ. ಆಕಿಲ್ ಜೀವನದೊಳಗೆ ಏನು ನಡೆಯತೈತೆ ಅನ್ನೋದು ನಾ ಹೆಂಗೆ ಹೇಳಕ್ಕಾಕೈತಿ. ಒತ್ತಡ ಇಲ್ಲ, ಪ್ರೆಷರ್ ತಗೋಬೇಡ, ಸಮಾಧಾನಲೇ ಯೋಚನೆ ಮಾಡು. ತಗೊಂಗಾರ ನಮ್ಮ ಮನೆಗೆ ಹೋಗ್ತೇನೆ, ಅಣ್ಣನೂ ಇಲ್ಲ ಯಾರೂ ಇಲ್ಲ. ನಾ ಒಬ್ಬಕ್ಕೆ ಬಂದ್ರೆ ಮಾತ್ರ ಮನೆಯಾಗ ಏನು ಅನ್ಕೋಬಾರ್ದು. ಹಾಂ ಸರಿ, ಹುಷಾರಾಗಿ ಹೋಗ್ಲಿಪ್ಪ. ಲವ್ ಯು. ಹೊಳಮಳ ಹಂಗೆಲ್ಲ ಅನ್ನಕ್ಕೆ ಹೋಗ್ಬೇಡ ನೀ ನಂಗೆ. ನನ್ನ ಜೀವ ಇರೋ ತನ ನಾ ಮಾತು ಹೇಳ್ತೇನೆ, ನೀ ಬ್ಯಾಡ ಅಂದ್ರೂ ನಾ ಹೇಳ್ತೇನೆ. ನಿನ್ನ ಜೀವ ಇರೋ ತನ ಹೇಳ್ತೀನಿ, ನಿನ್ನ ಜೀವನದಾಗ ಯಾರು ಬರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಕೈತಿ. ನೀನ ಬರ್ತೀಯ ಅನ್ನೋ ನಂಬಿಕೆ ನಂಗೆ ಭಾಳ ಐತಿ. ಓ ಅದಕ್ಕೆ ಹೇಳತ್ತೇನೆ, ಅಷ್ಟು ನಂಬಿಕೆ ಇಡಬೇಡ ಅಂತ ಹೊಳಿಮಿಳು ಅದನ್ನೇ ಹೇಳ್ತೇನೆ. ಅದು ನಂಬಿಕೆ ಅಲ್ಲಲ್ಲಿ ಫ್ರೀ ತದ, ನಿಂಗೆ ಗೊತ್ತಾಗತ್ತದ. ನಾನು ನಮ್ಮ ಜೊತೆ ಮಾತಾಡೋಕೆ ಟ್ರೈ ಮಾಡ್ತೇನೆ, ಅಲ್ಲಿ ತನಕ ನೀನು ಹೇಳಬೇಡ ಅವನಿಗೆ. ಹಾಂ ಸರಿ, ಓಕೆ ಬಾಯ್. ಬಾಯ್. ಏನು ಹೇಳ್ತಾಳೋ ಏನೋ, ವ್ಯಾನ್ ಅಂಗಡಿ ಕಡೆ ಹೋದ್ರಾತು. ನಾನು ಹೇಳಕ್ಕೆ ಟ್ರೈ ಮಾಡ್ತೇನೆ ಸಿಚುವೇಶನ್ ನೋಡ್ಕೊಂಡು. ಏನು ಸವಾರಿ ಈ ಕಡೆ ಬಂದೈತೆ ಮೇಡಮ್ ಅರ್ಧ ಇವತ್ತು. ಹಾಗೆಲ್ಲ ಏನಿಲ್ಲ ನೋಡಿ ಶಿವ, ಅಲ್ಲಿ ಅಂಗಡಿಗೆ ಹೋಗಿನಪ್ಪ ಅವಲಕ್ಕಿ ತರಕಂತ. ಅಂಗಡಿ ಯಾಕೋ ಕದ ಹಾಕೈತೆ, ದಾಟಿ ಹೊಂಟೇನು ಅಷ್ಟೇ. ನೀ ಕಾಣಂತಲೇ ನಿಂತೆ, ನಾವು ಹೋಗುವಾಗ ಕ್ಲೋಸ್ ಮಾಡಿದ್ದ ಅಂಗಡಿ. ಇಲ್ಲ ಮನ್ಯಾಗಿದ್ನ. ಓ ಅದಕ್ಕೆ ಹಿಂಗಾಶ್ ಹೊಂಟ, ಇವಾಗ ಓಪನ್ ಮಾಡಿ ಅವಾಗ ಕ್ಲೋಸ್ ಮಾಡಿದ್ದೆ ಅಷ್ಟೇ. ಈಗ ನೋಡಿಲ್ಲ ಈ ಕಡೆ ಹೊಂಟೆ ಅನ್ಸಾಯ್ತು ನೀವು. ಹಾಂ ಹಂಗೇನಾ, ಟೀ ಕುಡಿಯೋಕೆ ಹೋಗೋಣ. ಹಾಂ ಕೊಡಿಸ್ತೇನು. ನಿನಗೆ ಟೀ ಕೊಡ್ಸಕ್ಕೆ ನಂಗೆ ಭಾಳ ಇಷ್ಟ, ಯಾವತ್ತೂ ಇಷ್ಟ, ಇವತ್ತಷ್ಟ ಅಂತಲ್ಲ. ಓ ಹಂಗೆ. ಇನ್ನೊಂದು, ನೀ ಎಲ್ಲರ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀವಿ, ಆದ್ರೆ ನಿನ್ನ ಬಗ್ಗೆ ಯೋಚನೆ ಮಾಡೋರು ಯಾರ, ನಿನ್ನ ಖುಷಿ ಬಗ್ಗೆ ನೋಡೋರು ಯಾರ ಹೇಳಿ, ನಿಂಗೆ ಗೊತ್ತೈತೇನ. ನನ್ನ ಬಗ್ಗೆ ನಂಗೆ ಗೊತ್ತಿಲ್ಲ, ಬಟ್ ನನ್ನವ್ರ ಖುಷಿಗೋಸ್ಕರ ನಾ ಏನು ಮಾಡೋಕ್ಕೂ ರೆಡಿ. ಅವ್ರ ಖುಷಿಗಿಂತ ನಂಗೆ ಏನೂ ಇಲ್ಲ, ಅವ್ರ ಖುಷಿ ನಂಗೆ ಭಾಳ ಇಂಪಾರ್ಟೆಂಟ್. ಎಷ್ಟು ಒಳ್ಳೆಯದು ಶಿವು, ನಿನ್ನ ಮನಸ್ಸಲ್ಲಿ ಎಷ್ಟು ಸ್ವಚ್ಛತೆ. ಓ ರಾಘವ್ ಬಂದು ನೋಡಲ್ಲಿ. ಇಲ್ಲೇನು ಮಾಡತ್ತಿ ಗೀತಾ? ಏನಿಲ್ಲ, ಹಂಗೆ ಅಂಗಡಿಗೆ ಹೋಗಿನ ಶಿವು ಕಂಡ ನಿಂತಿದ್ದು ನೋಡಿ. ರಾಘವ್ ಬಂದ ತಕ್ಷಣ ಗೀತಾ ಎಷ್ಟು ಖುಷಿ ಆದ್ಲು. ಇವರಿಬ್ಬರು ನಡುವೆ ಬಹುಶಃ ಏನಾದರೂ ಇರ್ಬೋದಲ್ಲ. ನಾನು ನಡಕ್ಕೆ ಹೋಗಿ ತಪ್ಪು ಮಾಡತ್ತೆ ನೀನು. ಈ ಕಡೆ ಗೆಳೆಯನೂ ನೋಡ್ಬೇಕಾ, ಈ ಕಡೆ ಪ್ರೀತಿನೂ ನೋಡ್ಬೇಕಾ. ಗೆಳೆಯನಿಗೋಸ್ಕರ ಪ್ರೀತಿ ಬಿಡ್ಬೇಕಿಲ್ಲ, ಪ್ರೀತಿಗೋಸ್ಕರ ಗೆಳೆಯನ ಬಿಡ್ಬೇಕು. ಏನಪ್ಪ ಏನು ಮಾಡ್ಬೇಕು ಗೊತ್ತಾಗತ್ತೆ. ಇಲ್ಲ ಅವ್ರಾರ ಖುಷಿಯಾಗಿರಲಿ, ನಾವ ಸರ್ಕೋತ್ಬೇಡ. ನಾವು ಬಂದ ತಕ್ಷಣ ಎಷ್ಟು ಖುಷಿ ಆಯ್ತು ನೋಡೋಕ್ಕೆ. ಹಂಗಾರ ಮಾಡಿ ಬತ್ತಿದ್ನ ಬಸ್ಸೋಗಿ ಹೇಳ್ಬೇಕು. ನಾ ಒಬ್ಬಕ್ಕೆ ನಾನು ನಂಗೋದಕ್ಕೈತಿಲ್ಲ, ತಪ್ಪಾಗೈತೆ ಹೇಳ್ಕರ ಅವ್ನು ಹೇಳ್ಬೇಕು. ಫೋನ್ ಮಾಡೋಂಗೆ ಬರೋಕೆ ಹೇಳೇನು. ಹಾಂ ಅಷ್ಟ ಮಾಡ್ತೇನೆ. ರಿಂಗ್ ಆಗತ್ತೈತಿ, ಕಾಲ್ ರಿಸೀವ್ ಮಾಡುವಲ್ಲ. ಹಲೋ ಬಸ್ಸು. ಹೇಳು ಪೂಜೆ, ಯಾಕೆ ಏನಾಯ್ತು? ಎಲ್ಲದು ಏನು ಮಾಡತ್ತಿ? ಈಗ ಸ್ಕೂಲ್ ಮುಗಿತಾ ಮನೆಗೆ ಹೋಗ್ಬೇಕು ಅನ್ಕೊಂಡೇನ. ಯಾಕೆ ಏನಾಯ್ತು? ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡೋದೈತೆ. ನಮ್ಮ ಮನೆ ಹಿಂದ್ಗಡೆ ಬಂದು ಹೋಗ್ತಿ, ಬೇಟ್ ಹಾಕ್ತೀನಿ ನಂಗೆ. ಯಾಕೆ ಏನಾಯ್ತು? ಮನ್ಯಾಗ ಯಾರು ಇಲ್ಲೇನು? ಧ್ವನಿ ನೋಡ್ರೆ ಇಷ್ಟು ಸೈಲೆಂಟ್ ಮಾಡಿ ಆತಂಕ ಅನ್ಸಾಯ್ತಪ್ಪ. ಏನಾಗೈತೆ ಹೇಳು. ನೀ ಎದುರುಗಡೆ ಸಿಕ್ಕ ಹೇಳ್ತೇನೆ, ಬರ್ತೀಯ ಇಲ್ಲ ನೀ ಅಷ್ಟೇ ಹೇಳಿ ನಾನು. ಹಾಂ ಒಂದು 10 ನಿಮಿಷ ನೋಡಿ ಬಂದ ಬಿಡ್ತೇನೆ. ಅಲ್ಲೇ ಅದೇನು ರೋಡಿಗಿನ್ನ ಬರ್ತೇನೆ ನೋಡಿ, ಬಾನಿ. ಹಾಂ ಬೇಗ ಬಾ. ಹೋಗಿ ಅವನಿಗೆ ಬೇಟಾಗೆ ಎಲ್ಲ ಹೇಳಿಬಿಡ್ತೇನೆ, ರಿಪೋರ್ಟು ತೋರಿಸ್ಬಿಡ್ತೇನೆ. ಸೊ ಮುಚ್ಚಿಡ್ಕೋದು ಬೇಡ, ನೋಡೋಣ ಮುಂದೆ ನನ್ನಾಗರ ಮನ್ಯಾಗರ ಯಾರಿಗಾರ ಹೇಳಿರಾಯ್ತು. ನಾ ಬಂದು ನಿಂತು ಇಷ್ಟೊತ್ತಾತು ಇನ್ನೂ ಬರುವಾಳಲ್ಲ. ಏನೋಪ್ಪ ಅಳವ್ರ ಗೊತ್ತೇ ಧ್ವನಿ ಇತ್ತು, ಏನೋ ಹೇಳಿಲ್ಲ ಬಿಡಲಿಲ್ಲ. ಮನ್ಯಾಗ ಏನಾರ ಹುಡುಗನ ನೋಡ್ಕೊತಾರೆ ನೀನು. ಇನ್ನೂ ಬರುವ ಟೆನ್ಷನ್ ಕೊಡ್ತಾಳೆ ನನಗೂ. ಕಾಲರ್ ಮಾಡ್ತೇನೆ ತಡಿ ಇನ್ನೊಂದ್ಸಲ. ನನಗೆ ಬೇಗ ಬಾ ಅಂತ ನೀ ಎಷ್ಟು ಲೇಟ್ ಮಾಡಿದ್ಲ ಬರೋಕು? ಇಲ್ಲ ಹಂಗ ಲೇಟ್ ಆಯ್ತಾ, ಬಂದೇನಿಲ್ಲ ಈಗ. ಹಾಂ ಹೇಳಿ ಏನಾಯ್ತು? ಯಾಕೆ ಇವತ್ತು ಇಷ್ಟು ಟೆನ್ಷನ್ದಾಗದಿ? ನಾನು 3-4 ದಿನ ಆತು ನೋಡಾಕತ್ತೀನಿ. ಏನೋ ಹೇಳುವಲ್ಲಿ ಬಿಡುವಲ್ಲಿ, ಟೆನ್ಷನ್ ಯಾಕೆ ಮಾಡ್ಕೊಳತ್ತಿ ಹೇಳಿ? ಆರಾಮದಿ ಅಲ್ಲ ಮತ್ತು? ಅಂದ್ರೆ ನಿಂಗೊಂದು ಭಾಳ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ನಾ. ಇವತ್ತು ಯಾಕೆ ಟೆನ್ಷನ್ ಆಗೋದು ಅನ್ನೋದು ನಿಂಗೆ ಗೊತ್ತಾಕೈತಿ. ಅದನ್ನ ಹೆಂಗೆ ಹೇಳ್ಬೇಕು ಅನ್ನೋದು ಗೊತ್ತಾಗುತ್ತೆ, ನೀ ಹೆಂಗೆ ಅಕ್ಸೆಪ್ಟ್ ಮಾಡ್ಕೋತೆ ಅನ್ನೋದು ನಂಗೆ ಗೊತ್ತಾಗುತ್ತೆ. ಹಂಗೆಲ್ಲ ಏನಿಲ್ಲ, ನೀ ನಾರ್ಮಲಾಗೇ ಹೇಳ, ನಾನು ನಾರ್ಮಲಾಗೇ ತೊಗೋತೀನಿ. ನೀ ಟೆನ್ಷನ್ ಮಾಡ್ಕೋಬೇಡ. ನೀ ಎಷ್ಟು ಆರಾಮಿರ್ತಿಲ್ಲ ಅಷ್ಟು ನಾನು ಆರಾಮಿರ್ತೀನಿ. ನಿಜವಾಗ್ಲೂ ಇದ ಮಾತಾ? ಹ್ಞೂನ್ಲಿಪ್ಪ, ಪ್ರಾಮಿಸ್. ಹೇಳಿ, ನೀ ನನ್ನ ಹತ್ರ ಯಾಕೆ ಭಯ ಪಡತಿ? ಯಾಕೋ ಭಯ ಆಗತ್ತೈತಿ, ನೀ ಏನು ಅನ್ಕೊಂತೀನೋ ಅಂತಂದು. ಏನೂ ಅನ್ಕೊಳಂಗಿಲ್ಲ, ಹೇಳಪ್ಪ. ಮೊದಲು ಹೇಳಿ, ನಂಗೆ ಫಸ್ಟ್ ಟೆನ್ಷನ್ ಆಗತ್ತೈತಿ. ಯಾರ ಹತ್ರ ಬರ್ತಾರೆ ಬೇಗ ಹೇಳ, ಅಲ್ಲೇನೋ ಸಪ್ಲಾಗತ್ತೈತಿ. ಗಾರ್ಡನ್ಗೆಲ್ಲ ಯಾರು ಬರಂಗಿಲ್ಲ ತಗೋ, ರಿಪೋರ್ಟ್ ನೋಡಿ ನಿಂಗೆ ಗೊತ್ತಾಗೈತಿ. ಏನಿದೆ? ನಂಗೊಂದು ಅರ್ಥ ಆಗೋತ್ತು, ಏನಿದೆ ಹೇಳ.
ನೀವು ಟೀಚರ್ ಅಲ್ಲ ಅಟೇನು ಓದಕ್ಕೆ ಬರಲ್ಲ ಏನು ಓದೋದು ರಿಪೋರ್ಟ್ ಗೊತ್ತಾಗೈತಿ. ನಿಜವಾಗ್ಲೂ? ಹಾಂ ಮತ್ತು ಯಾರು ಇಂಥ ವಿಷಯದಾಗ ಸುಳ್ಳು ಹೇಳ್ತಾರೇನು? 3 ತಿಂಗಳಾಯ್ತು ನಾನು ಪ್ರೆಗ್ನೆಂಟ್ ಆಗಿ ನಂಗೆ ಗೊತ್ತಾಗಿಲ್ಲ. ಅವಾಗ ಏನಾರು ಮಾಡ್ಬೋದಿತ್ತು. ಅದು 3-4 ದಿನದಿಂದ ಸ್ವಲ್ಪ ವಾಮಿಟ್ ಎಲ್ಲ ಆಗಿ ತಲೆ ಸುಸ್ತು ಬಂತೆ. ಮತ್ತು ಮಂತ್ಲಿ ಡೇಟ್ ಆಗಿದ್ದೆಲ್ಲ ಕೌಂಟ್ ಮಾಡಿದ ನಂತರ ಗೊತ್ತಾಯ್ತು ನಂಗೆ 3 ತಿಂಗಳಿಂದ ಡೇಟ್ ಆಗಿಲ್ಲ ಅನ್ನೋದು. ಅದಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ದೆ ನಮ್ಮ ಅಣ್ಣೆ. ಅವರು ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತ ಹೇಳಿದ್ರೆ, ಬಟ್ ನಿನಗೆ ಹೆಂಗೆ ಹೇಳ್ಬೇಕು ಅನ್ನೋದು ಗೊತ್ತಾಗತ್ತು. ಯಾರಿಗೂ ಹೇಳೋಕ್ಕೂ ನಂಗೆ ಆಗೋತು. ಅಣ್ಣಾಗರ ಹೇಳ್ಬೋದು, ಅಣ್ಣಾರ ಪಾಸಿಟಿವ್ ಥಿಂಕ್ ಮಾಡ್ತಾನೆ, ಅವನಿಗೂ ಹೇಳಕ್ಕೆ ನಂಗೆ ಆಗೋತು. ಅದಕ್ಕೆ ನಿನಗೆ ಇವತ್ತು ಹೇಳಬೇಕು. ಇಷ್ಟು ದಿನ ಯಾಕೆ ಹೇಳಿಲ್ಲ ಹೇಳಿ ನಂಗೆ? ನಿನ್ನ ಕಳ್ಕೊತೆ ನಾನು ಭಯ, ನಂಗೆ ಅದಕ್ಕೆ ಹೇಳೋಕ್ಕಾಗಲಿಲ್ಲ. ನೀನು ನನ್ನ ಮೇಲೆ ನಂಬಿಕೆ ಇಟ್ರಪ್ಪ, ಏನಾರು ಒಂದು ಆಕೈತಿ. ಹಿಂಗೆ ಯಾಕೆ ಮಾಡ್ತಿರೋ ನೀವು? ನಾ ಯಾಕೆ ಕೋಪ ಮಾಡ್ಕೊಲಿ ಹೇಳ? ಸಮಸ್ಯೆ ಬರ್ತದ ಹೆದರೋದಲ್ಲ, ಅದನ್ನ ಹೆಂಗೆ ಹೆದರ್ಸಿ ನಿಲ್ತೀವ ಅದು ಇಂಪಾರ್ಟೆಂಟ್. ನಿನ್ನಷ್ಟು ಧೈರ್ಯ ನಂಗೆ ಇಲ್ಲ ಬಸ್ಸು. ನಾ ಇರೋ ತನಕ ಏನೂ ಟೆನ್ಷನ್ ತೊಗೊಳ್ಬೇಡ ಅಷ್ಟ. ನೀವೇನು ಮಾಡಬೇಡ, ದೂರ ಇರು. ಇದರಿಂದ ದೂರ ಇರ್ಬೇಕಂದ್ರೆ ಅವತ್ತು ಹಿಂಗೆ ಮಾಡೇನ ಇಲ್ಲಿಗೆ ಬಂತು ತಮಾಷೆ ಮಾಡೋಕೆ ಹೋಗಿ ಅಮಾಷೆಗೆ ಬಿಡ್ತೆ. ಅವತ್ತು ಹಿಂಗೆ ಹತ್ತಿರ ಬಂದಿದ್ಕೆ ಇಷ್ಟೆಲ್ಲ ಆಗಿದ್ದು. ಅಯ್ಯೋ ಹಂಗ್ಯಾಕೆ ದೂರ ಹೋಗಿ ಬರಲಿ? ಏನು ಅವತ್ತು ಒಂದು ಸಲ ಆಯ್ತಂತೆ, ಪ್ರತಿ ಸಲ ಅದು ಆಕೈತೇನು? ನೋಡಿ ಬಸ್ಸು, ನೀ ಹೆಂಗೆ ಮಾಡ್ತೀವಿ ಗೊತ್ತಿಲ್ಲ. ನನಗೆ ಟೆನ್ಷನ್ ತೊಗೋಬೇಡ ಅಂದರು. ಈಗ ತಗ್ಸೋ ಟೈಮು ಹೋಯ್ತು. ಆವಾಗ 1.5 ತಿಂಗಳು 2 ತಿಂಗಳು ಅಷ್ಟೇ ನಡೀತೈತೆ ಅಂತ 3.5 ತಿಂಗಳು ಮುಗಿಲಾಕ ಬಂದೈತಿ. ಇನ್ನು ಅಬೋಟ್ ಮಾಡೋಕ್ಕೂ ನಡೆಯೋದಿಲ್ಲ ಅಂತ ಹೇಳಿದಾರೆ ಅವರು. ಅದಕ್ಕೆ ಇದನ್ನ ಹೆಂಗೆ ನಂಗೆ ಟೆನ್ಷನ್ ಮಾಡ್ಕೊಬೇಡ ಅಂದಾರೆ. ಮತ್ತು BP ಹೆಚ್ಚು ಕಮ್ಮಿ ಅಥವಾ ಇಬ್ಬರಿಗೂ ತೊಂದರೆ ಆಕೈತಂತೆ. ಇದನ್ನ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದು ನೀನೇ ಹೇಳಬೇಕು. ನಾ ಇರೋ ತನಕ ನೀ ಏನೂ ಟೆನ್ಷನ್ ತೊಗೊಬೇಡ, ನಾ ಎಲ್ಲ ಸಾಲ್ವ್ ಮಾಡ್ತೀನಿ. ಆದಷ್ಟು ಬೇಗ ಆಗ್ಬೇಕು ಆ ಕೆಲಸ. ಹಾಂ ಸರಿ, ಚಿಂತೆ ಬಿಡ್ನಿ, ಆರಾಮಿರ್ನಿ. ನೀ ಒಬ್ಬಕ್ಕೆ ನಾ ಅಲ್ಲಿಗ ನಿನ್ನೊಳಗೆ ಒಂದು ಪಾಪು ಐತಿ. ನೀ ಎಷ್ಟು ಆರಾಮಿರ್ತಿಲ್ಲ ಅಷ್ಟು ಹೆಲ್ದಿ ಆಗಿರ್ತೈತಿ. ಮಾಯಾ, ನಿನ್ನ ಸಾವಿಗೆ ಯಾರು ಕಾರಣ ಆಗಿರಲ್ಲ ಅವ್ರನ್ನ ಹೊರಗೆ ತರ್ತಾನ ನಾ ಬಿಡಂಗಿಲ್ಲ. ಇದು ಸತ್ಯ ಹೊರಗೆ ತರಬೇಕು, ಎಲ್ಲರಿಗೂ ಏನು ಅನ್ನೋದು ತಿಳಿಸ್ಬೇಕು ಅನ್ನೋ ಒಂದೇ ಕಾರಣದಿಂದ ಅಲ್ಲಿಂದ ಇಲ್ಲಿಗೆ ಬಂದೇನೆ. ಇಲ್ಲಿ ಬಂದರೂ ನಾ ಪೊಲೀಸ್ ಅದನ್ನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇದನ್ನು ಹೊರಗೆ ತೆಗೆದ ನನ್ನ ಮುಂದಿನ ಕೆಲಸ. ರಾಘವ್, ನೀ ಬರ್ತೀಯ ಅಂತ ನಂಗೆ ನಿಜವಾಗ್ಲೂ ಗೊತ್ತಿತ್ತು. ಇಷ್ಟು ಬೇಗ ಬರ್ತೀಯ ಅಂತಲೂ ನಂಗೆ ಗೊತ್ತಿತ್ತು. ನನ್ನನ್ನು ಕಾಪಾಡ್ತೀಯ ಅಲ್ವಾ? ಯಾರು ನೀ? ನಾನು ಮಾಯಾ. ಓ ಬಂದಿಯಾ? ನೀ ನನ್ನ ಹುಡುಕಾಡ್ತಿ ಅನ್ನೋದು ಗೊತ್ತು, ನೀ ನನ್ನ ಬಂದು ಕಾಪಾಡ್ತಿ ಅನ್ನೋದು ಗೊತ್ತು. ಅದಕ್ಕೋಸ್ಕರ ನಿನ್ನ ಸಲುವಾಗಿ ವೇಟ್ ಮಾಡ್ತಿರ್ತೇನೆ. ನನ್ನ ನೋವಿಗೆ ಕಾರಣದವ್ರು ಇದೇ ಊರಾಗದ. ನೀ ಅವ್ರನ್ನ ಪತ್ತೆ ಹಚ್ಬೇಕು ರಾಘವ್. ಯಾರ ಆಗಿರ್ಲ ಅವ್ರು, ನಾ ಸತ್ಯ ಹೊರಗೆ ತರ್ತೀನಿ. ಇದರಿಂದ ನೀನು ಪಾರು ಮಾಡ್ತೀನಿ, ನೀನು ಆತ್ಮಶಾಂತಿ ಸಿಗುವಂಗೆ ನಾ ಮಾಡ್ತೀನಿ. ನನ್ನ ಗೆಳೆಯ ಬಸ್ಸುಗೂ ನನ್ನ ಅಕ್ಕಗೆ ಹಿಂಗೆ ಆಯ್ತಲ್ಲ ಅಂತಂದು ಅವ್ನು ನೋವು ಕೊಡ್ಬಾರ್ದು, ಅವನು ಖುಷಿಯಾಗೋಂಗೆ ನಾ ಮಾಡ್ತೀನಿ. ಒಂದು ಫುಲ್ ಸ್ಟಾಪ್ ಇಡಬೇಕಿಲ್ಲಿ. ಏನು ಅನ್ನೋದು ಇದನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಈಗ ನ್ಯಾಯ ಕೊಡಿಸ್ಬೇಕು, ಅವರಿಗೆ ಶಿಕ್ಷೆ ಕೊಡಿಸ್ಬೇಕು. ಇದೊಂದು ನಂದು ಸಣ್ಣ ಪ್ರಯತ್ನ ರೀ, ನಾ ಮಾಡತ್ತೀನಿ. ಹಾರರ್ ಸ್ಟೋರಿ, ಲವ್ ಐತಿ, ಲೈಫ್ ಐತಿ, ಜೀವನ ಐತಿ, ಫ್ಯಾಮಿಲಿ ಅದಾವ, ಎಲ್ಲ ಐತಿ. ಏನಿತ್ತು ನಂಗೆ ಸ್ವಲ್ಪ ಕಾಮೆಂಟ್ ಮಾಡಿ ಹೇಳಲ್ಲ. ನನ್ನ ಮಿಸ್ಟೇಕ್ ಏನೈತಿ ನಂಗೆ ಕಾಮೆಂಟ್ ಮಾಡಿ ಹೇಳಿರಿ, ಯಾರು ಕಾಮೆಂಟೇ ಮಾಡ್ಬೇಡ್ರಿ. ಇನ್ನು ಈಗ ಬೆಳೆಯವ್ರಿಗೆ ನೀವು ಸಪೋರ್ಟ್ ಮಾಡೋಂಗಿಲ್ಲ. ನೀನು ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿರಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.